ಇಷ್ಟೆಲ್ಲ ಆತ್ಮರು ತಾವು ಬಂದು ಕೂತಿದ್ದೀರಿ. ಪರಮಾತ್ಮನ ಸುತರು ಈ ಊರಿಗೆ ನನ್ನನ್ನು ಕೂಡ ಮೊದಲನೆಯ ಬಾರಿ ಕರೆಸಿದ್ದೀರಿ. ಎಷ್ಟೋ ಸರಿ ನನಗೆ ಬಸ್ಕುಳಪ್ಪ ಅಜ್ಜ ಡಬಳಾಪುರವರು ಭಾಳ ಸರಿ ನನಗೆ ಹೇಳಿದರು, ಬನ್ನಿ ಅಮ್ಮ ನೀವು ಒಂದು ಸರಿ ಬನ್ನಿ ಅಂತ ಕರೆದಿದ್ರು. ನಾನು ಕೂಡ ಅನೇಕ ಕಾರಣಗಳಿಂದ ಆಗಿರಲಿಲ್ಲ. ಆದರೂ ಇವತ್ತು ಈ ಊರನ್ನು ನೋಡಿ, ನಾನು ಮೊದಲು ಈ ಊರನ್ನು ನೋಡಿದವಳು, ಇವತ್ತು ಕೂಡ ನಾನು ಈ ಊರನ್ನು ನೋಡ್ತಾ ಇದ್ದೀನಿ. ಇಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು, ಮುದ್ದು ಮಕ್ಕಳು ಕೂತ್ಕೊಂಡಿದ್ದೀರಿ. ಇವತ್ತಿನ ದಿನ ವಿದ್ಯಾರ್ಥಿಗಳು ಫೋನ್ ಬಿಟ್ಟರೆ ಹೊರಗೆ ಬರ್ತಾ ಇಲ್ಲ. ಅಂಥ ಒಂದು ಇದು ವಿಜ್ಞಾನದ ಯುಗ. ಅಂಥದ್ರಲ್ಲಿ ಬಂದು ಈ ಸಣ್ಣ ಸಣ್ಣ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ನೀಡ್ತಕ್ಕಂಥ ಕಾರ್ಯವನ್ನು ತಾಯಂದಿರು ಮಾಡ್ತಾ ಇದ್ದೀರಿ. ಇದು ಭಾಳ ಒಳ್ಳೆಯದು. ಇದರಿಂದ ಅರ್ಥ ಮಾಡ್ಕೋರಿ, ಹಿರಿಯರು ಎಲ್ಲರೂ ನೋಡೋರದಾರಂದ್ರೆ ಅವ್ರು ಎಲ್ಲಿದಾರಿ? ಗದ್ದಾಳ್ದಾಗ ಅದಾರ. ಯಾಕಂದ್ರೆ ಈಗಾಗಲೇ ನೀವು ಇಷ್ಟು ಸಣ್ಣ ಮಕ್ಕಳಿದ್ದಾಗಲೇ ಅವ್ರಿಗೆ ಸಂಸ್ಕಾರ ಕೊಡಾಕತ್ತೀರಿ. ಏನಂದ್ರೆ ಒಳ್ಳೇದನ್ನ ಮಾಡು, ಕೆಟ್ಟದ್ದನ್ನ ಮಾಡಬೇಡ ಅಂತ. ಇದಕ್ಕಿಂತಲೂ ಇನ್ನೇನು ಪ್ರೂಫ್ ಏನು ಬೇಕಾಗಿಲ್ರಿ? ಬೇಕಾಗಿಲ್ಲ. ಇವತ್ತು ತಂದೆ ತಾಯಿ ಮಕ್ಕಳು ಎಲ್ಲಾರ ಹೋಗುನು ಬಾ ಅಂದ್ರೆ ನನಗೆ ಟೈಮ್ ಇಲ್ಲ ಅಂತಾರವರು. ಆದರೆ ಇಲ್ಲಿ ಇಷ್ಟೊಂದು ಎಲ್ಲ ಮಕ್ಕಳು ಅವ್ರ ತಂದೆ ತಾಯಿ ಹೇಳಿದಂತೆ ಮಕ್ಕಳದು ಕೂಡ ಕರ್ತವ್ಯ. ತಮ್ಮ ತಂದೆ ತಾಯಿ ತಮ್ಮನ್ನ ಸಾಕಷ್ಟು ತೊಂದರೆಗಳು ಇದ್ದರೂ ಕೂಡ ತಮ್ಮನ್ನ ಎಜುಕೇಷನಿಗಂತ ಬೇರೆ ಕಡೆ ಕಳಿಸ್ತಾರೆ. ಅದರ ತಾವು ಅವ್ರ ಹೆಸರನ್ನು ತರ್ತಕ್ಕಂಥ ಕಾರ್ಯವನ್ನು ಮಾಡ್ರಿ. ಇನ್ನು ನಾನು ಹಿರಿಯರಿಗಂತರೂ ಹೇಳೋದಿಷ್ಟೇ,